ಅವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಾಗಲೇ ಅದರ ಆರ್ಥಿಕ ಹೊಡೆತ ಏನಿದೆ ಅನ್ನೋದು ಎಲ್ಲವನಿಗೂ ಗೊತ್ತಿತ್ತು. ಆದರೆ ಅದನ್ನು ಮೂತಿಗೆ ಒರೆಸಿಕೊಂಡು ಭಂಡರಂತೆ ಮೀಸೆ ತಿರುಗಿಕೊಂಡು ತಿರುಗಾಡಿದಂತಹ ಸರ್ಕಾರ ಅನಿವಾರ್ಯವಾಗಿ ಈ ಸ್ಥಿತಿಗೆ ಬಂದು ನಿಂತಿದೆ. ನನ್ನ ಪ್ರಕಾರ ಈಗ ಮಾತಾಡಿರುವುದು ಕೇವಲ 3 ಮಂದಿನೋ 4 ಮಂದಿನೋ, ಬಟ್ ನನ್ನ ಪ್ರಕಾರ ಮಿನಿಮಮ್ ಒಂದು 100 ಮಂದಿ ಇರ್ತಾರೆ. ಯಾಕೆ ಅಂದರೆ ಎಲ್ಲವನಿಗೂ ಗೊತ್ತು ಗ್ರೌಂಡ್ ಲೆವೆಲಲ್ಲಿ ತಳಮಟ್ಟದಲ್ಲಿ ಆಗುತ್ತಿರುವ ಅನಾಹುತ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅನಾಹುತ 2 ಆಗ್ತಾ ಇದೆ ಅಥವಾ 3. ಒಂದು, ಗ್ಯಾರಂಟಿ ಸ್ಕೀಮು ಇವ್ರಿಗೇನು ಲಾಭ ತಂದುಕೊಡುತ್ತೆ ಅನ್ನೋ ಅರಿವು ನನಗೆ ಇನ್ನೂ ಬಂದಿಲ್ಲ ರಾಜಕೀಯವಾಗಿ, ಎಲ್ಲರೂ ಯೂಸ್ ಮಾಡ್ಕೋತಿದ್ದಾರೆ ಅಷ್ಟೆ. ಎರಡನೇದು, MLAಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಪ್ರಭಾವವನ್ನು ಶಕ್ತಿಯನ್ನು ಪ್ರದರ್ಶಿಸಲು ಅಭಿವೃದ್ಧಿ ಕಾರ್ಯಗಳನ್ನು ಒಂದು ಅಸ್ತ್ರವಾಗಿ ಬಳಸಿಕೊಳ್ಳುವುದುಂಟು. ಅದಕ್ಕೆ ಸಂಪೂರ್ಣ ಹೊಡೆತ ಬಿದ್ದಿದೆ. ಮೂರನೇದು, ಶಾಸಕರು ಮತ್ತು ಅವರ ಬಂಟರು, ಶಾಸಕರು ಸೇರಿದಂತೆ ಕೆಲವೊಮ್ಮೆ, ಎಲ್ಲರೂ ಅಲ್ಲದೆ ಇರ್ಬೋದು, ಒಂದಿಷ್ಟು ಮುಂದಿನ ವ್ಯವಹಾರಗಳಿಗೆ ಬಂಡವಾಳಗಳನ್ನು ಸೃಷ್ಟಿ ಮಾಡಿಕೊಳ್ಳುವ ಕಾಮಗಾರಿಗಳು ಕೆಲವು, ಅದೂ ಇಲ್ಲ. ಆದರೆ ಎಲ್ಲದರ ಮಧ್ಯೆ ಮಂತ್ರಿಗಳು ಹಾಗೂ ಮಂತ್ರಿಗಳ ಹಿಂಬಾಲಕರು ಮತ್ತು ಅವರ ಸಂಬಂಧಿಕರು ಅಥವಾ ಅವರ ಗೆಳೆಯರು, ಆಪ್ತರು, ಏಜೆಂಟರು, ಕಳ್ಳರು, ದರೋಡೆಕೋರರು, ಇವರು ದುಡ್ಡು ಮಾಡ್ತಿರುವುದನ್ನು ಇವರು ನೋಡ್ತಾ ಇದ್ದಾರೆ. MLAಗಳು ಹೇಗೆ ಮಾಡ್ತಾ ಕೂತಿದ್ದಾರೆ ಎಲ್ಲರೂ ಅಂತ. ಹಾಗಾಗಿ ಈ ಹಂತಕ್ಕೆ ಬಂದು ನಿಂತಿದೆ. ಈ ಎಲ್ಲದರ ಮಧ್ಯೆ ಅಧಿಕಾರಿಗಳು ವರ್ಗಾವಣೆ ಎಂಬಂತಹ ಆ ಮಹಾನ್ ಅಶ್ವಮೇಧ ಯಾಗವನ್ನು ಮುಗಿಸಿ ಬರುವಾಗ ಅದನ್ನು ಪೂರೈಸಿದ ನಂತರ ಅದರ ವಸೂಲಿಗೆ ನಿಂತಾಗ ಏನಾಗುತ್ತೆ, ಇದಾಗತ್ತೆ. ಕಳೆದ 2 ವರ್ಷದಿಂದ ಸುಮ್ಮನಿದ್ದ ಶಾಸಕರಿಗೆ ಈಗ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಪ್ರೆಷರ್ ಹಂಗಿದೆ. ಕಮಿಷನ್ ಬಿಸಿ ತಟ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ. ಅವರಿಗೆ ತಟ್ಟುತ್ತಿದೆ ಅಂದರೆ ಇನ್ನು ಪ್ರತಿಪಕ್ಷದವರಿಗೆ ಏನು ತಟ್ಟುತ್ತಿದೆಯೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಶಾಸಕರದ್ದು ಹೇಗಾಗಿದೆ ಅಂತಂದರೆ 40% ಪೇ CM ಅಂತ ಹೇಳಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಈಗ ತಾನೇ ಪೇ CM ಆದಂಗೆ ಆಗಿದೆ. ಈಗ ಅಲ್ಲಿ ಬರೀ ಪೇ CM ಅಂತ ಹಾಕಿದ್ರು. ನನಗೆ ಬರೋ ಕೆಲವು ಮಾಹಿತಿಗಳಲ್ಲಿ ಪೇ CM ಅಲ್ಲ, ಪೇ CMದು ಗೊತ್ತಿಲ್ಲ ನನಗೆ, ಪೇ ಎಲ್ಲ ಕಡೆ ಬರುತ್ತೆ ನನಗಂತುವೆ. ಯಾರು ಕೇಳಿದ್ರು ಅದೇ ಮಾತಾಡ್ತಾರೆ, ಯಾರನ್ನು ಕೇಳಿದ್ರು ಅದೇ ಮಾತಾಡ್ತಾರೆ. ಸಾಧ್ಯನೇ ಇಲ್ಲ ಸರ್ ಅಂತಾರೆ, ಇಂಪಾಸಿಬಲ್ ಸರ್. ಇದು ಕೆಳ ಹಂತ ಮತ್ತು ಮಧ್ಯಮ ಹಂತದಲ್ಲಿ. ಮೇಲ ಹಂತದಲ್ಲಿ ಅಂದರೆ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆಲ್ಲ ಮಾತಾಡೋರು, ಚಾನ್ಸೇ ಇಲ್ಲ ಸರ್ ಕರ್ನಾಟಕಕ್ಕೆ ಬರೋಕ್ಕೆ, ಇಂಪಾಸಿಬಲ್ಲು, ಆಗಲ್ಲ ಸರ್. ಆ ತಮಿಳ್ನಾಡಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿಬಿಡ್ಬೋದು. ಆಂಧ್ರ ಇವಾಗ ಸ್ವಲ್ಪ ಭಾಳ ಅಗ್ರೆಸಿವ್ ಆಗಿದ್ದಾರೆ, ಹಂಗೆ ಕರೀತಾರೆ, ಲ್ಯಾಂಡು ಗಿಂಡು ಒಂದಷ್ಟು ಮಾಡ್ತಾರೆ, ಎಲ್ಲ ಮಾಡ್ಬೋದು ನಾವು. ಮಹಾರಾಷ್ಟ್ರಲ್ಲಿ ಕೊಟ್ಟರು ಕೆಲಸ ಆಗುತ್ತೆ ಕರೆಕ್ಟಾಗಿ ಎಲ್ಲನೂ. ಇನ್ನು ತೆಲಂಗಾಣ ಇತ್ತೀಚೆಗೆ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲೂ. ಕರ್ನಾಟಕ ಮಾತ್ರ ಸಾಧ್ಯನೇ ಇಲ್ಲ ಸರ್, ಇಂಪಾಸಿಬಲ್ ಅಂತ ಹೇಳ್ತಿದ್ರು. ಈಗ ಸೊ ಪೇ ಕಾಂಗ್ರೆಸ್ ಇದು ಇದಕ್ಕೇನು ಹೇಳಬೇಕು? ಸರಿ, ಏನದು ಕಾಸು ಕೊಟ್ಟರೆ ಅಂತ BR ಪಾಟೀಲ್ ಹೇಳಿದರು. ಈಗ ರಾಜು ಕಾಗೆ ಸರದಿ, ಅಯ್ಯ ನನಗೆ 2 ವರ್ಷದಿಂದ ಕೆಲಸ ಆಗಿದೆ, ಕೆಲಸದ ದುಡ್ಡು ಕೊಟ್ಟರೆ ಮಾತ್ರ ವರ್ಕ್ ಆರ್ಡರ್ ತೊಗೊಳ್ಳೋಂಥ ಪರಿಸ್ಥಿತಿ ಇದೆ, 13 ಕೋಟಿ ರೂಪಾಯಿ ವರ್ಕ್, ಅದು 75 ಸಮುದಾಯ ಭವನ ಅಂತ ಡ್ಯಾಶ್ ಅಂತೆಲ್ಲ ಹೇಳಿದ್ದಾರೆ. ನಂಗೆ ಸಾಕಾಗೋಗಿದೆ, ನಾನು ರಾಜೀನಾಮೆ ಕೊಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಅಂತ ಅವ್ರದ್ದು ವಾದ. 13 ಕೋಟಿಗೆ ವರ್ಕ್ ಆರ್ಡ್ರಿಗೆ ಕಮಿಷನ್ ಕೊಡಬೇಕು. ಇದು ಹೊಸದಲ್ಲ ಆ್ಯಕ್ಚುಲಿ, ಅವರಿಗೆ ಇದು ಹೊಸದ ಅಲ್ಲ 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 ಇದು ಹೊಸದಲ್ಲ. ಅನ್ಮ್ಯಾನೇಜಬಲ್ ಲೆವೆಲ್ಸ್ ಹೊಟ್ಟೋಗಿದೆ ಈಗಿದು. ನಾನು ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ ಫೆಲೋ ಆಫೀಸರ್ ಆರ್ ಸಂಬಡಿ ವಾಂಟ್ಸ್ ಟು ಸ್ಟೇ ಇನ್ ದ ಸೇಮ್ ಪ್ಲೇಸ್ ಅಂತೆ. ಬಟ್ ಅದಕ್ಕೆ ಏನೋ ಒಂದು ಫಿಕ್ಸೇಷನ್ ಗಿಲ್ಪು ಇರುತ್ತಂತೆ. ಅದಾಗಲಿಕ್ಕೆ ಅವರ ಬಾಸ್ ಹೇಳುತ್ತಾರಂತೆ, ಈಗ ಆಗ್ತಾ ಇರೋದು ಯಾವುದೋ 2% ಇರೋದನ್ನು 4% ಮಾಡ್ಕೊಂಡ್ಬಿಡು, ಅದ್ರಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು ನನಗೆ ಕೊಟ್ಟರಾಯ್ತು ನೀನು ಅಂತ. ಅಲ್ಲೇ ಅಡ್ಜಸ್ಟ್ಮೆಂಟ್. ಯಾವ ಲೆವೆಲ್ ಆಫ್ ಬಿಸ್ನೆಸ್ ಓರಿಯೆಂಟೇಷನ್ಗೆ ಹೊರಟೋಗಿದ್ದಾರೆ ಈ ಸರ್ಕಾರದಲ್ಲಿ ಕೆಲವರೆಲ್ಲ ಅಂತಂದರೆ ಕೇಳಿದ್ರೆ ಸ್ಟನ್ ಆಗೋಗ್ತೀವಿ ನಾವು. ಇದನ್ನು ಆ ಲೆವೆಲ್ಗೆ ಹೊರಟೋಗಿದ್ದಾರೆ. ಯಾವ ಜಾಗನೂ ಬಿಡಕ್ಕೆ ಹೋಗ್ತಾ ಇಲ್ಲ, ಒಬ್ಬರು ಒಂದು ಜಾಗ ಬಿಡ್ತಾ ಇಲ್ಲ. ಇರೋದನ್ನೆಲ್ಲ ಎಬ್ಬಸ್ ಮೇಲೆ ಹೋಗ್ತಿದ್ದಾರೆ. ಮಾತ್ರ ಏನು ಮಾತುಗಳು ಕೇಳಿಬಿಡಬೇಕು ಇವ್ರದ್ದು ಮಾತುಗಳನ್ನು.
ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾಂಗ್ರೆಸ್ ಪೊಸಿಷನ್ನ. ಇವತ್ತು 1999 2004 ಕೃಷ್ಣ ಅನುಭವಿಸಿದ ಪರಿಸ್ಥಿತಿನೇ ಈಗಿನ ಕಾಂಗ್ರೆಸ್ ಕರ್ನಾಟಕಕ್ಕೂ. ಇಲ್ಲಿ ದೇಶದಲ್ಲಿ ಕಾಂಗ್ರೆಸ್ಸನ್ನು ಕರ್ನಾಟಕ ಸಾಕಬೇಕು, ಬೇರೆ ದಾರಿ ಇಲ್ಲ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಉಳ್ಕೊಂಡಿದ್ದಾರೆ. ಅವ್ರು ಇನ್ನೂ ನನ್ನ ಪ್ರಕಾರ ಅವ್ರು ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಸುಮ್ಮನೆ ಪೋಸ್ಟ್ ಕೊಡ್ತಾರೆ ಅಷ್ಟೇ, ಎಲ್ಲ ಕಡೆ ಬಾವುಟ ತೋರಿಸ್ಬಿಟ್ಟವರು. ದೇ ಆರ್ ನಾಟ್ ನ್ಯಾಷನಲ್ ಪಾರ್ಟಿ ಅಂತ ನನ್ನ ವಾದ. 50% ಜಾಗದಲ್ಲಿ ಇಲ್ಲ ಅವರು, ಸರಿಯಾಗಿ ಉಸಿರತ್ತಂಗಿಲ್ಲ ಅವರು ಕರೆಕ್ಟಾಗಿ. ಸ್ಟಿಲ್ ಇಟ್ಸ್ ಆಲ್ ರೈಟ್. ಯಾರು ಇವ್ರನ್ನ ಸಾಕಬೇಕು ರಾಷ್ಟ್ರ ಮಟ್ಟದಲ್ಲಿ? ಎಲ್ಲಿಂದ ರೈಸ್ ಆಗಬೇಕು ಫಂಡ್ಸು? ಒಂದು ಪಾರ್ಟಿ ನಡಿಬೇಕು ಅಂದ್ರೆ ದುಡ್ಡು ಬೇಕು. ಎಲ್ಲಿಂದ ರೈಸ್ ಆಗಬೇಕದು? 11 ವರ್ಷ ಆಗೋಗಿದೆ, ಕೇಂದ್ರದಲ್ಲಿ ಇಲ್ಲ. ದುಡ್ಡನ್ನು ಎತ್ತಿ ತಂದು ಕೊಡಬಹುದಾದ ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಇಲ್ಲ. ಎಲ್ಲ ರಾಜ್ಯಗಳಲ್ಲೂ ದುಡ್ಡನ್ನು ಎತ್ತಕ್ಕಾಗಲ್ಲ. ಎಲ್ಲ ರಾಜ್ಯದಲ್ಲೂ ಎತ್ತಕ್ಕಾಗಲ್ಲ ದುಡ್ಡನ್ನು. ಎವ್ರಿ ಸ್ಟೇಟ್ ಗೌರ್ಮೆಂಟಲ್ಲಿ ದುಡ್ಡು ಎತ್ತಕ್ಕಾಗಲ್ಲ. ಕೇರಳಲ್ಲಿ ಏನು ದುಡ್ಡು ಎತ್ತದು? ಮಣ್ಣು ಕಳಕ ಲಾಗ ಹೊಡಿಬೇಕಷ್ಟೇ, ತಿಪ್ಪರ ಲಾಗನ ಅಲ್ಲಲ್ಲೇ ಕೆರ್ಕಂಡು ಬದುಕಬೇಕಷ್ಟೇ ಇರೋದ್ರಲ್ಲೇ. ಹಾಂ. ಸೊ ದುಡ್ಡನ್ನು ಎತ್ತಕ್ಕೆ ಶಕ್ತಿ ಇರುವ ರಾಜ್ಯಗಳು ಕೆಲವಿವೆ ಈ ದೇಶದಲ್ಲಿ, ಪಕ್ಷಕ್ಕೋಸ್ಕರ ಮತ್ತೊಂದಕ್ಕೆ ಅಂತ. ಕರ್ನಾಟಕ ಅದರಲ್ಲಿ ಟಾಪ್. ನೆನ್ಪಿಟ್ಕೊಳ್ಳಿ, ಕರ್ನಾಟಕ ಈಸ್ ವರ್ಚುಯಲಿ ದಿ ಪ್ರಿಂಟಿಂಗ್ ಪ್ರೆಸ್ ಆಫ್ ಕರೆನ್ಸಿ ಟು ಪೊಲಿಟಿಕಲ್ ಪಾರ್ಟೀಸ್. ಆದಾಯದ ಮೂಲ. ಯಾವ ಪಕ್ಷನಾರು ಬಂದ್ಕೊಂಡು ಹೋಗಲಿ, ಏನಾರು ಹಾಕ್ಕೊಂಡು ಹೋಗಲಿ, ಅದು ಬ್ರಿಲಿಯಂಟ್. ಇವರು ಇಲ್ಲಿಂದ ತೋರಿಸ್ಬಿಟ್ಟಿದ್ದಾರೆ. ಇದು ಬಿಟ್ಟರೆ ಆಂಧ್ರ, ತೆಲಂಗಾಣ. ಈಗ ತೆಲಂಗಾಣನಲ್ಲಿ ಅವ್ರಿಗೊಂಚೂರು ಪ್ರಾಬ್ಲಮ್ ಆದಂಗಿದೆ, ಅಲ್ಲಿ ಏನೋ ಎತ್ತಕ್ಕಾಗ್ತಾ ಇಲ್ವೇನೋ. ಇಲ್ಲಿ ಕರ್ನಾಟಕ ಹಂಗೆ ಬೇರೆ ದಾರಿ ಇಲ್ಲ ಕರ್ನಾಟಕ ಕಾಂಗ್ರೆಸ್ಗೆ. ದೇ ಹ್ಯಾವ್ ಟು ಸಪೋರ್ಟ್ ದರ್ ಪಾರ್ಟಿ. ಇಲ್ಲಿಂದಲೇ ಆಗಬೇಕು. ಅದರ ಜೊತೆಗೆ ಎಲ್ಲ ಬಂದು ತಗಲಾಕೊಂಡ್ರೆ ಹಿಂಗೆ ಆಗ್ತಾ ಇರೋದು. ಗ್ಯಾರಂಟಿ ಬಂತು, ಈ ಮಧ್ಯದಲ್ಲಿ ಇಲ್ಲಿರೋರು ಇನ್ವೆಸ್ಟ್ಮೆಂಟ್ ಮಾಡಿರೋರು ರಿಕವರಿ ಮಾಡ್ಕೋಬೇಕು, ನೆಕ್ಸ್ಟ್ ಚುನಾವಣೆಗೆ ತಯಾರಿ ಆಗಬೇಕು, ಬಾಲಕರನ್ನು ಇನ್ಯಾರೋ ಅವ್ರನ್ನೆಲ್ಲ ಸಂತೃಪ್ತಿಗೊಳಿಸ್ಕೋಬೇಕು. ಇದಾದ ಮೇಲೆ ತಾವು ಫ್ಯೂಚರ್ಗೆ ತಮ್ಮ ಇನ್ವೆಸ್ಟ್ಮೆಂಟ್ಗಳು, ಫ್ಯಾಮಿಲಿ ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೋಬೇಕು. ಅದು ಇರುತ್ತಲ್ಲ. ಹಿಂಗಾಗಿ 40% ಹ್ಯಾಸ್ ಬಿನ್ ಪುಟ್ ಟು ಶೇಮ್ ಅಂತ ಬಹುಜನ ಬಲ್ಲವರು ಹೇಳ್ತಾ ಇದ್ದಾರೆ. ಈಗ ಅದನ್ನು ದಾಟಿ ಹೋಗಿದ್ದಾರೆ. ಕರ್ನಾಟಕ ಈಸ್ ದಿ ಮೋಸ್ಟ್ ಕರಪ್ಟ್ ಸ್ಟೇಟ್ ಅನ್ಸತ್ತೆ ಒಂದೊಂದ್ಸರಿ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ನನಗೆ ಏನೋ ಕೇಳಿದ್ರೆ ಇಲ್ಲ ಅಂತಾರೆ ಅವರು. ಇಲ್ಲ ಅಂತಂದರೆ ಇಲ್ಲ, ಅಷ್ಟು ಹಾಗೆ ಇಟ್ಕೊಳ್ಳಿ. ಜನಕ್ಕೆ ಗೊತ್ತಾಗಿದೆ ನಿಮ್ಮದು ಪರಿಸ್ಥಿತಿ ಏನು ಅಂತ ಎಲ್ಲ ಕಡೆ. ಇನ್ನು NY ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕರು ಹೇಳ್ತಾರೆ, ನನಗೊಂದು ರೋಡು ಚರಂಡಿ ಮಾಡ್ಸೋಕ್ಕಾಗ್ತಿಲ್ರಪ್ಪ, ನಾನು ಏನು ಶಾಸಕ ಆಗಿ ಏನು ಮಾಡಬೇಕು? ಖಾಸಗಿಯವ್ರು ಬಂದು ಏನಪ್ಪ ಹಿಂಗೆ ಆಗ್ಬಿಟ್ರೆ ನನ್ನ ಕತೆ ಅಂತ ಅವರು. ಸರಿ, ರೋಡು ಚರಂಡಿ ಮಾಡಿಸೋದು ನಿಮ್ದು ಇರಲಿ, ಅದು ಒಂದು ಕಡೆ ಆಗಿದೆ. ಟೇಕ್ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಾನೊಂದು 25 ಕೆಲಸನ 50 ಕೆಲಸನ ತೋರಿಸ್ತೀನಿ ನಿಂತೋಗಿರೋದನ್ನ ಕಳೆದ 2 ವರ್ಷದಿಂದ. ಸುಮ್ಮನೆ ಶೀಟ್ ಹೊಡೆದ್ಬಿಟ್ಟು ಬಿಟ್ಬಿಟ್ಟವ್ರು ಹಂಗೇನೆ. ನಮಗೇನು ಗೊತ್ತೇ ಇಲ್ಲ ಅನ್ನೋ ಟೈಪಲ್ಲಿ ಮುಂದಕ್ಕೆ ಹೋಗ್ತಾನೆ ಇಲ್ಲ, ನಮಗೇನು ಗೊತ್ತೇ ಇಲ್ಲ, ಅಲ್ಲೊಂದು ವರ್ಕ್ ನಡೀತಿತ್ತಾ ಅನ್ನೋ ಟೈಪಲ್ಲಿ. ಓಕೆ, ನಾನು ಭಾಳ ಕಡೆ ಕುತೂಹಲಕ್ಕೋಸ್ಕರ ಚೆಕ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ನಿಂತೋಯ್ತದು ಅಂತ. ಕೆಲವೇಳ್ತಾರೆ ಹೊಸ ಸರ್ಕಾರಕ್ಕೂ ನಮಗೂ ಹೊಂದಾಣಿಕೆ ಆಗಿಲ್ಲ ಅಂತಾರೆ ಕಾಂಟ್ರಾಕ್ಟರ್ಗಳು. ಕೆಲವೇಳ್ತಾರೆ ಆ ಸರ್ಕಾರದದು ಏನು ಮಾಡಿದಿರೋ ಬಿಟ್ಟಿದಿರೋ ನಮ್ದೇನು ಹೇಳು ಅಂತಾರೆ, ಸೆಟ್ಲ್ ಆಗ್ತಾ ಇಲ್ಲ ನಮಗೆ ಅಂತಾರೆ. ಇನ್ನು ಕೆಲವ್ರು ಅಂತಾರೆ ಆ ಡಿಮಾಂಡು ಆ ಪರ್ಸೆಂಟೇಜ್ಗಳನ್ನ ಮೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅದನ್ನು ವರ್ಕೇ ಮಾಡೋಕ್ಕಾಗಲ್ಲ ಅದು ಅಂತ ಅವ್ರಂತಾರೆ. ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ಹಿಂಗೆ ಒಬ್ಬೊಬ್ಬರು ನಂದು ಹೇಳ್ತಾರೆ. ನಂಗೆ ತೋರಿಸ್ತೀನಿ ಬೇಕಾರೆ, ಯಾರು ಬಂದರೆ ನಾನು ತೋರಿಸ್ಕೊಡ್ತೀನಿ. ವರ್ಕ್ಸ್ ಎಲ್ಲೆಲ್ಲಿ ಸ್ಟಾಪ್ ಮಾಡಿ ಶೀಟ್ ಹೊಡೆದು ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ. ಸುಮ್ಮನೆ ನೀಲಿ ಶೀಟು, ಯೆಲ್ಲೋ ಶೀಟು, ಕ್ಯಾಪ್ ಶೀಟು. ಅದಕ್ಕೀಗ ಫಿಲಮ್ನವರು ಪೋಸ್ಟರ್ ಅಂಟಿಸ್ಕೊಂಡು ಓಡಾಡ್ತಿದ್ದಾರೆ ಆರಾಮಾಗಿ. ಅವ್ರಿಗೊಂದು ಜಾಗ ಸಿಕ್ತು, ಅದು ಬಿಡಿ, DK ಕೇಳೋಂಗಿಲ್ಲ ಅದನ್ನ. ಯಾವನಾರು ಪೋಸ್ಟ್ ಅಂಟು, ಯಾವನಾರು ಇದಕ್ಕೆ ಹಾಕ್ಬೇಕು, ಸೌಂದರ್ಯ ಬುರುಡೆ. ಈಗ ನಿಂತೋಗಿದೆ ವರ್ಕ್ಸು. ಯಾಕೆ? ನೋಬಿಡಿ, ಬಿಲ್ ಕ್ಲಿಯರೆನ್ಸ್ ಇಲ್ಲ, ಆಗ್ತಾ ಇಲ್ಲ. ಕೇಳಿ CMನ, ಯಾವ ಪ್ರಾಬ್ಲಮ್ ಇಲ್ಲ. ಏನಾದರೂ ಕೇಳಿದ್ರೆ ಕೇಳಿದವ್ರನ್ನೇ ಯಾವುದಿಲ್ಲ, ಕೇಳಿದವ್ರು ಕೇಳಿ ನನ್ನನ್ನು ಕೇಳಿ ನೋಡ್ತೀನಿ ಅದು ಹೆಂಗೆ ಬೈತಾರೆ ನನ್ನ ಅಂತ. ನನ್ನನ್ನು ಕೇಳಿ ನೋಡಿ, ನಾನೇನಾರು ಕೇಳಿದಾಗ ನನಗೆ ಹೇಳಿ ತಿರುಗಿಸಿ ಹಂಗೆ ಅವ್ರು ನೋಡೋಣ. ನಾನು ತಿರ್ಗಿಸಿ ಹೇಳ್ತೀನಿ. ಆಗ ನಾನು ತಿರ್ಗಿಸಿ ಹೇಳೋದೆ, ಮಕಾಮೂತಿ ನೋಡಿದೆ ಆಗ ನಾನು. ಹಂಗೆಲ್ಲ ಆಗಲ್ಲ. ಅಲ್ಲಿ ಯಾರೋ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತವ್ರು ಇವ್ರನ್ನ ಕೇಳೋಕ್ಕಾಗದೆ ತಲೆ ಬಗ್ಗಿಸ್ಕೊಂಬಂದ್ರೆ ನಾನೇನು ಮಾಡಲಿ? ಅದಕ್ಕೆ ಅದೇ ಮಾಡೋದು. ಅವ್ರೇನಾರು ಹಂಗೆ ಅನ್ಕೊಂಡಿದ್ರೆ ನನ್ನನ್ನು ಕೇಳಿ, ನಾನು ಹೇಳ್ತೀನಿ. ನಾನೇನು ಹೆದರ್ಕೊಳ್ಳಲ್ಲ, ಅದಕ್ಕೆ ಹೆದರ್ಕೋಬೇಕಾದ ಅವಶ್ಯಕತೆಯೂ ಇಲ್ಲ. ಈ ಸರ್ಕಾರ ದಾರಿ ತಪ್ಪಿದೆ. ನಿಮ್ಮ ಹತ್ರ ಕಾಸಿಲ್ಲ, ನೀವು ಭಿಕಾರಿಗಳ ಲೆವೆಲ್ಗೆ ಹೋಗಿ ನಿಂತ್ಕೋತಾ ಇದ್ದೀರಿ. ಅಲ್ಟಿಮೇಟ್ಲಿ
ಹಳೆ ಸ್ಕೀಮ್ಗಳು ನಿಂತೋಗಿವೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಿಸ್ಟರ್ ಡಿ ಕೆ ಶಿವಕುಮಾರ್, ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಿಮ್ಮ ಸರ್ಕಾರದಲ್ಲಿ ದುಡ್ಡಿದೆ ಅಂತ ಬುರ್ರ ಬಿಟ್ಕೊಂಡು ಮೀಸೆ ತಿರುಗಿಸ್ತೀರಲ್ಲ, ಬಂದ್ಬಿಟ್ಟಿಲ್ಲಿ ಪೌರ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಿ ಈ ಸರ್ಕಾರದವರು. ನೋಡಿ ಎಂತೆಂತಾದ ಬಂದು ನನ್ನ ಹತ್ರ ಹೇಳ್ತಿರ್ತಾರೆ ಅನ್ನಕ್ಕೆ. ಪೌರ ಕಾರ್ಮಿಕರ ಮಕ್ಕಳಿಗೆ 2 ಮಕ್ಕಳಿಗೋ ಏನೋ ಇರಬೇಕದು ಮೋಸ್ಟ್ಲಿ, ಅವ್ರ ಶಿಕ್ಷಣಕ್ಕೆ ಫೀಸನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು. 1 ವರ್ಷ ಲಾಸ್ಟ್ ಇಯರ್ BJPನವ್ರು ಕೊಟ್ಬಿಟ್ಟಿದ್ದಾರೆ. ಅದಾದಮೇಲೆ 3 ವರ್ಷದಿಂದಾನೋ 2 ವರ್ಷದಿಂದಾನೋ ಸುಮ್ಮನೆ ಇಸ್ಕೊಂಡು ಕಾರ್ಪೊರೇಷನ್ ಅವ್ರು ಜೋಬಳಿಗೆ ಹಾಕೊಂಡು ಕೆಳಕ್ಕೆ ಹಾಕೊಂಡು ಕೂತ್ಕೋತಿದ್ದಾರೆ, ಅದರ ಮೇಲ್ಗಡೆ ಕೊಡ್ತಾ ಇಲ್ಲ. ಜಸ್ಟ್ ಇಮ್ಯಾಜಿನ್, ಐ ಆಮ್ ನಾಟ್ ಸೇಯಿಂಗ್ ಎನಿಥಿಂಗ್. ಅರ್ಥ ಮಾಡ್ಕೊಳ್ಬೇಕು, ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರದ್ದು ಬಿಲ್ ಕ್ಲಿಯರ್ ಮಾಡೋ ಅಂತಹ ಇದಿಲ್ಲ ನಿಮ್ಮ ಹತ್ರ. ಮಾತು ಮಾತ್ರ ನಿಲ್ಲಲ್ಲ. 2 ಲಕ್ಷ ಕೋಟಿ, 3 ಲಕ್ಷ ಕೋಟಿ, ಟನಲ್ಲು 66 ಲಕ್ಷ ಕೋಟಿ, ಸ್ಪೇಸಲ್ಲೇ ಬೆಂಗಳೂರು ಎಲ್ಲ ಮಾತಾಡ್ತೀರಿ. ಯುವರ್ ಪ್ರಿಯಾರಿಟೀಸ್ ಆರ್ ಡಿಫರೆಂಟ್. ವಾಟ್ ಕ್ಯಾನ್ ವಿ ಡೂ? ಎಸ್, ನಮ್ದು ಪರಿಸ್ಥಿತಿ ಆಗಿದೆ. ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ನಾನು ಮೊದಲನೇದಾಗಿ ಅಂದ್ಕೊಂಡೆ ಇವ್ರಿಗೆ ಏನು ಮೂರ್ಖತನ, ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ ಆಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ಇನ್ನ ಬಹಳ ಮಂದಿ ಹೇಳೋರು ಅಫ್ಜಲ್ಪುರದ ಎಮ್ಮ ಬಡ್ಲಿನ ಪಲ್ಟಿ ಬಿಡದ್ರಂತ. ಅಲ್ಲ, ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿದಂತ. ನಿನ್ನ ನಮ್ಮ ದೋಸ್ತ್ ಕರೆದ. ಸಿ, ಅದಾದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಬರೆದ ಪತ್ರ, ನಿಮ್ಮದೂ ಅಲ್ಲ ಅದು. ಏನದು ಗಾಸ್ಪೆಲ್ ಥರ ತಗೊಂಡು ಫೈಟ್ ಮಾಡಿ ಅಂಟಿಸಿದ್ರಿ. ಅದು ಬಿಡಿ, ಫೋಟೋ ಹಾಕಿ ಅಂಟಿಸ್ಕೊಂಡಿದ್ದು ಗಿರಾಕಿಗಂತೂ ಮರ್ಯಾದೆ ಇರಲಿಲ್ಲ, ಅದು ಪ್ರಶ್ನೆ ಬೇರೆ. ಅವ್ರ ಮರ್ಯಾದೆನೇ ಇರಲಿಲ್ಲ ನನ್ನ ಪ್ರಕಾರ. ಹೀ ಈಸ್ ದಿ ಸಿಂಗಲ್ ಪಾಯಿಂಟ್ ಎಂಬರಾಸ್ಮೆಂಟ್ ಆ್ಯಂಡ್ ಏನಂತ ಹೇಡಿತನದ ಸಂಕೇತವಾಗಿ ಕಾಣಿಸಿದ್ರು ನನಗೆ ಅವತ್ತವರು. ಎಷ್ಟು ಹೇಳಿದ್ರು ಅವ್ರು ಯಾರೋ ಬರೆದಿದ್ದ ಕಾಗದಕ್ಕೆ ಇದು ಮಾಡಿದ್ರು. ಹೀಗೆ ನಿಮ್ಮ ಶಾಸಕ ಹೇಳ್ತಾ ಇರೋದು ವರ್ಕ್ ಆರ್ಡರ್ಗೆ ದುಡ್ಡು ಕೊಡಬೇಕು, 2 ವರ್ಷ ಬೇಕಾ ಕೆಲಸ ಆಗ. ಈಗ ಇಲ್ಲಿ ಸರ್ಕಾರ ದಾರಿ ತಪ್ಪಿದೆ, ಕೆಲಸ ಮಾಡಿಲ್ಲ. ಯಾರು ಹೇಳ್ತಿರೋದು? ಅವ್ರದೇ ಶಾಸಕರುಗಳು. ಅದು ಗಾಸ್ಪೆಲ್ ಟ್ರೂತ್ ಅಲ್ಲ. ಅವ್ರ ಶಾಸಕರು ನಂಬಲೇಬೇಕಲ್ಲ. ಇಲ್ಲ ನಂಬಲ್ಲ. ಯಾರು ಅದು ನಂಬ್ತೀವಿ ನಾವು, ಇದು ನಂಬಲ್ಲ, ನಮ್ಮಿಷ್ಟ ಅಲ್ಲ. ಅಲ್ಲಿ ಹೇಳಿಕೆನೇ ದಾಖಲೆ ಆಯ್ತಲ್ಲ. ಅದಕ್ಕೆ ಹೇಳೋದು ಜನಕ್ಕೆ, ಈ ರಾಜ್ಯದಲ್ಲಿ, ಈ ರಾಜ್ಯ ಅಲ್ಲ ನಮ್ಮ ದೇಶದಲ್ಲಿ ಎಂಥ ದೌರ್ಭಾಗ್ಯ ಸ್ಥಿತಿಲಿ ಹುಟ್ಟಿದ್ದೀವಿ. ಅನುಭವಿಸ್ಕೊಂಡು ಮುಂದಕ್ಕೆ ಹೋಗೋಣ. ನಾವು ಒಪ್ಪಿಬಿಟ್ಟಿದ್ದೀವಿ ಅಂತ ನಮ್ಮ ಮೇಲೆ ಡ್ರಾಮಾ ಮಾಡಿ ಒಪ್ಪಿಸ್ಬಿಟ್ಟು ನಮ್ಮನ್ನು ಇಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಇದಕ್ಕಿಂತ ಅದ್ಭುತ ಅಂದ್ಕೊಂಡು ನಮ್ಮನ್ನು ಒಪ್ಪಿಸಿ ಇಟ್ಟಿದ್ದಾರೆ. ಆಯ್ತಲ್ಲ, ಹಾಗಾಗಿ ಅಂತ ಐ ವಿಶ್ ದಿಸ್ ಎಂಟೈರ್ ಸಿಸ್ಟಮ್ ಇಸ್ ಡಿಸ್ಮ್ಯಾಂಟಲ್ಡ್ ಆ್ಯಂಡ್ ಸಮ್ ಡಿಕ್ಟೇಟರ್ ಕಮ್ಸ್. ಇದಕ್ಕೆಲ್ಲ ಗ್ಯಾರಂಟಿ ಹೊಡ್ಕೊಂಡೋದ್ರೂ ಪರವಾಗಿಲ್ಲ ಅನಿಸ್ಬಿಟ್ಟಿದೆ ನನಗೆ. ಯಾಕೋ ಕಾಲೇಜಲ್ಲಿರೋ ಟೈಮಲ್ಲಿ ನಾವುಗಳು ಈ ನಕ್ಸಲ್ ಮೂಮೆಂಟಿಂದ್ರಲ್ಲಿ ಒಂದು ಡೇಟ್ ಡಿಸೈಡ್ ಮಾಡೋರು, ಕ್ರಾಂತಿ ಬರೋ ದಿನ ಅನ್ನೋ ಥರ. ನಕ್ಸಲ್ ಮೂಮೆಂಟಲ್ಲಿ ಭಾಳ ಜನ ಆ ಐಡಿಯಾಲಜಿನ ಒಪ್ಕೊಂಡಿದ್ದು ಮುಂದುವರಿತಾ ಇದ್ದವ್ರಿಗೆ ಅದೊಂಥರ ಚೆನ್ನಾಗಿತ್ತು. ಒಂಥರ ಕ್ರಾಂತಿ ಎಂಥದ್ದಂತ. ಆ್ಯಂಡ್ ವಿ ಪೀಪಲ್ ಸಿನ್ಸಿಯರ್ಲಿ ಬಿಲೀವ್ಡ್ ಇಟ್. ಆ ಕ್ರಾಂತಿ ಒಂದು ಬರುತ್ತೆ ಅಂತ. ಫಾರ್ ವಾಟ್ ಎವರ್ ದ ರೀಸನ್ಸ್ ಇವತ್ತು ನಕ್ಸಲಿಸಮ್ ಯಾವ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ ಅಂತ ಎಲ್ಲರಿಗೂ ಗೊತ್ತು. ಏನಾದ್ರು ರೀಸನ್ಸ್ ಇರಲಿ ಈಗ, ಅಲ್ವಾ? ಅವರ ಉದ್ದೇಶ. ಎರಡನೇ ಆಸೆ ನನಗಂಥದ್ದು ಹುಟ್ಟಿದ್ದು ನನ್ನ ಜೀವಿತ ಅವಧಿನಲ್ಲಿ ಈ ಆಪು ಡೆಲ್ಲಿನ ಅಧಿಕಾರಕ್ಕೆ ಬಂದಾಗ, ಅಣ್ಣಾ ಹಜಾರೆ ಮೂಮೆಂಟಿನ ಬ್ಯಾಕ್ಗ್ರೌಂಡಲ್ಲಿ ಬಂದಾಗ ಭಾಳ ಆಸೆ ಪಟ್ಟೆ. ಇದೊಂದು ಏನಾದ್ರು ಮಾಡ್ಬೋದು ಕಣಯ್ಯ ಮೋಸ್ಟ್ಲಿ ಅಂತ. ಅವರು ಕುಲಾಚಾರ ಆಗೋದ್ರು ಅವರಂತೂ. ಈಗ ಯಾವ ಆಸೆನೂ ಇಲ್ಲ. ಈಗಿರೋದು ಒಂದೇ, ಡೆಮೋಕ್ರಸಿ ನಾಶ ಆಗೋದು ಯಾವತ್ತು, ಇವರೆಲ್ಲರ ಈ ಕಚಡಗಳ ಹಿಡಿತದಿಂದ ಪಾರಾಗೋದು ಯಾವತ್ತು. ಯಾಕಂದ್ರೆ ಸರಿ ಹೋಗಲ್ಲ ಅಂತ ಗೊತ್ತಾಗಿದೆ. ಒಬ್ಬ ಸರ್ವಾಧಿಕಾರಿಯ ಕೈಗೆ ಹೋದರೂ ಪರವಾಗಿಲ್ಲ, ಇವರಿಂದ ಪಾರಾಗೋದು ಯಾವತ್ತು ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ನನಗೆ.
ಆ ಲೆವೆಲ್ಗೆ ಎಸ್. ಇನ್ನು ಒಂದ್ ಕಡೆ ಶಾಸಕ BR ಪಾಟೀಲ್ ಹೇಳಿಕೆಯಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕರೇ ವಸತಿ ಸಚಿವ ಜಮೀರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ವಸತಿ ಇಲಾಖೆಯ ಅಕ್ರಮದಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಸಚಿವರು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಬೇಲೂರು ಗೋಪಾಲಕೃಷ್ಣ ಸಲಹೆ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದದು. ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ. ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ. ಡೆಮೋಕ್ರಸಿ ಅಂದರೆ ಅದೇನ ಕರೆದು ಮಾತಾಡ್ತೀನಿ ಇಂಥ CM. ಏನಿದೆ ಕರೆದು ಮಾತಾಡಕ್ಕೆ ನಿಮಗೆ? ಏನಿದೆ ಗೊತ್ತಿಲ್ವಾ ನಿಮಗೆ? ಇನ್ಯಾರು DCM ನಮಗೇನು ಗೊತ್ತಿಲ್ಲ. ಅವ್ರಿಗೇನು ಗೊತ್ತಿರಲ್ಲ. ಬೇಕಾದಲ್ಲಿ ಮಾತ್ರ ಅವ್ರಿಗೇನು ಗೊತ್ತಿರಲ್ಲ. KPCC ಅವ್ರಿಗೆ ಅವತ್ತು ಮನೆಯಿಂದ ಆಚೆ ಬಂದಾಗ ಇವತ್ತು ಸೂರ್ಯ ಹುಟ್ಟಿದ್ನ ಸರ್ದ್ರೆ ಗೊತ್ತಿಲ್ವಲ್ಲ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ ಬೇಕಾರೆ. ಅದಕ್ಕೂ ಆ ಲೆವೆಲಲ್ಲಿ ಇರ್ತಾರೆ ಅವ್ರು. ಬೇಕಾರೆ ಅವರು ಒಬ್ಬ KPCC ಅಧ್ಯಕ್ಷನಾಗಿ ಊರಿಗೆಲ್ಲ ಮಾತಾಡ್ತೀರಿ. ನಿಮ್ಮ ಶಾಸಕರದ್ದು ಇದು ಗೊತ್ತಿಲ್ವಾ ನಿಮಗೆ? ಪಕ್ಷದ ಶಿಸ್ತು. ಅಯ್ಯೋ, ಕೆಲವರು ಬಂದು ಹೇಳಿದ್ದನ್ನು ಹೇಳ್ತೀನಿ. ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಇನೋವೇಟಿವ್ ಆಗಿದ್ದಾರಂತೆ ಅಂದರೆ, ಆ ಹೊಸ ಮಾರ್ಗಗಳನ್ನು ತರ್ತಾ ಇದ್ದಾರಲ್ಲ, ಹಣ ಮಾಡುವ ದಾರಿಗಳನ್ನು ಕಂಡು ಹಿಡ್ಕೊಳ್ಳೋಕ್ಕೆ ಶಾಕಿಂಗ್ಲಿ ಕ್ರಿಯೇಟಿವ್ ಆಗಿದೆ. ಓಕೆ, ಹೇಗೆ ಸರ್? ಹೇಗೋ ಶಾಕಿಂಗ್ಲಿ ಕ್ರಿಯೇಟಿವ್ ಆಗಿವೆ. ಎಷ್ಟು ಕ್ರಿಯೇಟಿವ್ ಆಗಿದೆ ಅಂದರೆ, ಹೀಗೂ ದುಡ್ಡು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದಾರಲ್ಲ. ಆ್ಯಕ್ಚುಲಿ ನನ್ನ ಸರ್ಪ್ರೈಸ್ಗಿಂತ ನನಗೆ ಭಾಳ ಆಶ್ಚರ್ಯ ಆಯಿತು ಅವರ ಕ್ರಿಯೇಟಿವ್ನೆಸ್ಗಳನ್ನು ನೋಡಿ. ಅಂಥ ಆಲೋಚನೆ ಏನು ಮೆಥಡಾಲಜಿಲಿ ಕೈ ಹಾಕ್ತಾರಲ್ಲ ಇದಕ್ಕೆಲ್ಲ ಅಂತ. ಹೇಸಿಗೆ ತಿನ್ನೋ ದರಿದ್ರಗಳು ಯಾವ ಲೆವೆಲ್ಗೆ ಬಂದಿವೆ ಅಂತ ತೋರಿಸ್ತಾ ಇದೆ ಇದೆಲ್ಲ. ನಾನು ಇಷ್ಟು ತುಂಬ ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ, ಕೆಲವನ್ನೆಲ್ಲ ಹೇಳಬಾರ್ದು ಅಂತ. ಸುಮ್ಮನೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಇವರು. ಇದೇನಿದೀಗ ಶಾಸಕರದ ಗಲಾಟೆ? ಬಹಳ ಸರಳ ಈ ಶಾಸಕರದ ಗಲಾಟೆ. ಹೆಗ್ಗಡೆ ಪೀರಿಯಡಿಂದ ನೋಡ್ಬಿಟ್ಟಿದ್ದೀವಿ ನಾವು ಇದನ್ನು. ಅವರೇ ಮಾಡಿದ ಕೆಲಸ ಇದನ್ನು ಮಾಡ್ಬಿಟ್ಟು ಸುಮ್ಮನೆ ಹಾಳು ಮಾಡಿದ್ರು ಎಲ್ಲನೂ. ಹೇಳ್ತೀನಿ, ಅವ್ರು ಒಳ್ಳೆ ಮನಸ್ಸಲ್ಲಿ ಮಾಡಿದ್ರು, ಹಾಳಾಯ್ತದು ಅಷ್ಟೇ. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಬ ಕಚಡ ವ್ಯವಸ್ಥೆ ತಂದುಬಿಟ್ಟು ಅದಾಗಿದ್ದೇ ಪ್ರಾಬ್ಲಮ್. ಅದಕ್ಕಿಂತ ದೈನೇಸಿ ಕಚಡ ವ್ಯವಸ್ಥೆ ಇನ್ನೊಂದಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅದು. ವೇರ್ ಡಸ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಎನಿ ಲಾ ಟೆಲ್ಸ್ ಯು ಟು ಅಪಾಯಿಂಟ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್? ಹೌ ಡಸ್ ಹಿ ಬಿಕಮ್ ದ ಚೀಫ್ ಸುವಮೋಟೋ ಚೀಫ್ ಮಿನಿಸ್ಟರ್ ಆಫ್ ಎ ಡಿಸ್ಟ್ರಿಕ್ಟ್? ದೇ ಶುಡ್ ಬಿ ಡಿಸ್ಮಿಸ್ಡ್ ಅವರುಗಳು. ಫೇರ್. ಭಾಳ ಜಿಲ್ಲೆಗಳಲ್ಲಿ ಶಾಸಕರ ಅಸಮಾಧಾನಗಳಿಗೆ ಕಾರಣ ಆಯಾಯ ಜಿಲ್ಲಾ ಮಂತ್ರಿ. ನಂಬರ್ 1. ಈ ಸರ್ಕಾರ ಅಲ್ಲ, ಈ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ. ಹಿಂದಿನ ಸರ್ಕಾರದಲ್ಲೂ ಅಷ್ಟೇ. ಜಿಲ್ಲಾ ಮಂತ್ರಿಗಳೇ ಮೂಲ ಕಾರಣ ಆ ಜಿಲ್ಲೆಯ ಶಾಸಕರುಗಳ ಅಸಮಾಧಾನಕ್ಕೆ ಯಾವತ್ತೂ. ನಂಬರ್ 2, ಮಂತ್ರಿಗಳು, ಯಾವುದೇ ಮಂತ್ರಿ ಆಗಿರಲಿ, ಜಿಲ್ಲಾ ಮಂತ್ರಿ ಅಲ್ಲ, ಯಾವುದೇ ಮಂತ್ರಿ ಕೈಗೆ ಸಿಗದಿರುವುದು, ಅಧಿಕಾರ ಸಿಕ್ಕೊಡನೆ ತನ್ನ ಜೊತೆಯಲ್ಲಿ ಒಂದು ಗುಂಪನ್ನು ಕಟ್ಟಿಕೊಳ್ಳುವುದು, ಆ ಗುಂಪಿನಲ್ಲಿ ವಂದಿಮಾಗದರು, ಏಜೆಂಟರು, ದರೋಡೆಕೋರರು, ಕಚಡಗಳನ್ನು ಇಟ್ಟುಕೊಳ್ಳುವುದು, ದುಡ್ಡನ್ನು ನುಂಗುವುದೇ ಏಕಮೇವ ದ್ವಿತೀಯ ಕೆಲಸವೆಂದು ಪರಿಭಾವಿಸುವುದು, ಯಾರ ಕೈಗೂ ಸಿಗದಿರುವುದು. ಇದು 2ನೇದು. 3ನೇದು, ಮಾತೆತ್ತಿದರೆ ನಾದಿನಿ, ಬಾವ, ಮೈದ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸಾಧ್ಯ ಆದರೆ ಅಪ್ಪ ಅಮ್ಮ ಎಲ್ಲರನ್ನೂ ಒಳಕ್ಕೆ ಸೇರಿಸಿಕೊಂಡು ಇಡೀ ಮಂತ್ರಿಗಿರಿ ಅಥವಾ ಇಲಾಖೆಯನ್ನೇ ಕುಟುಂಬದ ಆಸ್ತಿಯಂತೆ ನಿಭಾಯಿಸುವುದು, ಯಾರಿಗೂ ಏನೂ ಸಿಗದಂತೆ. ಎಲ್ಲ ಅವ್ರ ಕಂಟ್ರೋಲೇ. ಇದು 3ನೇದು ಅಸಮಾಧಾನಗಳಿಗೆ ಹೇಳ್ತಿರೋದು ನಾನು. 4ನೇದು, ಅಧಿಕಾರಿಗಳು ಬರೋರು 2 ಥರ. ಒಂದು, ವಿಪರೀತವಾಗಿ ಕೊಟ್ಟು ಬಂದಿರೋರಿಗೆ ಬೇರೆ ದಾರಿ ಇಲ್ಲ. ಅವ್ರಿಗೆ ನಾನೇನು ಸಾರ್ ಮಾಡಲಿ, ನನಗೊಂದು 2% ಇದ್ದರೆ ನಾನು ಹೆಂಗೆ ಸಾರ್ ನಾನು ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಬೇಕಲ್ಲ, ರಿಕವರಿ ಆಗಬೇಕು. ಕೆಳಗಡೆಗೆ ಹೋದಾಗಲೇ ನಾನು ಹೆಂಗೆ ಸಾರ್ ಕೊಡಲಿ, ಅಲ್ಲೇ 26% ಆಗೋಯ್ತು ಸಾರ್ ನನಗೆ, ಮತ್ತೆ ಇಲ್ಲ ನಾನು 6% ಅಂದ್ರೆ ನಾನು ವರ್ಕ್ ಹೆಂಗೆ ಸಾರ್ ಮಾಡೋಕ್ಕಾಗತ್ತೆ? ಆಮೇಲೆ ಅದ್ರ ಹಿಂದೆನೇ ಸುತ್ತೋಲೆ ಬರುತ್ತೆ, ಕಾಳಪೆ ಕಾಮಗಾರಿಗಳನ್ನು ಮಾಡಿದರೆ. ಏನ್ರಿ ಡ್ರಾಮಾ, ವಾಟ್ ಎ ರಬ್ಬಿಶ್ ಡೆಮಾಕ್ರಸಿ ಇಸ್ ದಿಸ್. ಏನ್ರಿ ಡ್ರಾಮಾ ನಿಮ್ಗಳದ್ದು. ಮೈ ಗಾಡ್,
ಎಷ್ಟು ಚೆನ್ನಾಗಿ ಜನರನ್ನು ಯಾಮಾರಿಸ್ತಾ ಕೂತಿದ್ದೀರಿ. ಸರಿ, ಇದೊಂದು ಮೆಥಡ್. ಇವೆಲ್ಲ ಕಾಂಬಿನೇಷನ್ಗಳಲ್ಲಿ ತಗಲಾಕತ್ತಾರೆ. ಅನುಭವ ಇರುವ ಶಾಸಕರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಈ ಫಸ್ಟ್ ಟೈಮ್ ಬಂದಿರೋ ಶಾಸಕರು ಇರ್ತಾರಲ್ಲ, ನನ್ನ ಪ್ರಕಾರ ನೇಣಾಕ್ಕಳದಿದ್ರೆ ಒಳ್ಳೇದು ಅಷ್ಟೇ. ನೇಣಾಕ್ಕಳ ಲೆವೆಲಲ್ಲಿ ಇರ್ತಾರೆ ಭಾಳ ಜನ ಫಸ್ಟ್ ಟೈಮ್ ಶಾಸಕರು. ಅದರಲ್ಲೂ ಕೆಲವರು ಸ್ವಲ್ಪ ಸಾಫ್ಟ್ ಇರ್ತಾರೆ. ಈ ಬೆಂಗಳೂರು ವ್ಯವಹಾರಗಳಿಗೆ ಏನು ಗೊತ್ತಾಗ ಅವ್ರಿಗೆ ತಕ್ಕಳಪ್ಪ. ಎಸ್, ಇನ್ನು ಇಷ್ಟು ವರ್ಷ ಸುಮ್ಮನಿದ್ದ ಶಾಸಕರು ಈಗ ದಿಢೀರಂತ ಅಸಹನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರ ಇದು ಚರ್ಚೆ ಆಗ್ತಾ ಇದೆ. ಕೈ ಶಾಸಕರ ಬಹಿರಂಗ ಅಸಮಾಧಾನಕ್ಕೆ ಕಾರಣಗಳು ಏನಿರಬಹುದು ಅನ್ನೋದಕ್ಕೆ 2 ವರ್ಷ ಆಗ್ತಾ ಬಂತು. ಗ್ಯಾರಂಟಿ ಯೋಜನೆಯಲ್ಲಿ ಸುಮ್ಮನೆ ಬಿಟ್ಟಿದ್ರು. CM ಯಾರೋ ಹೇಳಿರ್ತಾರೆ, ಸ್ವಲ್ಪ ತಡ್ಕೊಳ್ರಪ್ಪ, ಎಲ್ಲ ಸರಿ ಮಾಡ್ಕೊಂಡು ಮಾಡೋಣ ಆಮೇಲೆ ಅಂತಿರ್ತಾರೆ. ಆಯ್ತಣ್ಣ, ನೀವು ಮಾಡೋ 1-2 ವರ್ಷ ಅಡ್ಜಸ್ಟ್ ಮಾಡೋಣ, 1 ವರ್ಷ ಹೆಂಗೋ ಮಾಡೋಣ ಅಂದಿರ್ತಾರೆ. ಅದೇನು 1 ಇಲ್ಲ 2 ಇಲ್ಲ, ಅದು ಕ್ಯಾನ್ಸರ್ ಇದ್ದಂಗೆ. ಅದು ನೀವು ಮಾಡ್ಕೊಂಡಿರೋದು ಕಚಡ ಕೆಲಸ. ಹೌದು, ಅನುಭವಿಸ್ಬೇಕೀಗ. ಓಲ್ಲ, ಕೇಂದ್ರ ಸರ್ಕಾರದವರು ಅವ್ರು ಕೋಆಪರೇಟ್ ಮಾಡಲ್ಲ ನಿಮ್ಮ ಜೊತೆ. ನಿಮಗೆ ಬರಬೇಕಾಗಿದ್ದು ನ್ಯಾಯಬದ್ಧವಾಗಿ ಬರಬೇಕು, ನಿಮಗೆ ದುಡ್ಡು ಅಂತಷ್ಟು. ಅವ್ರೇನು ಮಾಡಕ್ಕೆ ಬರಲ್ಲ. ಅವ್ರಿಗೆ ತಲೆಕೆಟ್ಟಿದ್ಯಾ ನಿಮಗೆ ಬಂದ್ ಮಾಡೋಕ್ಕೆ? ಅಲ್ಲಾಕ್ ಆಗಿದೆ. ನೀವು ನಮ್ಮ ದುಡ್ಡಲ್ಲವೇ? ಹೌದು, ನಿಮ್ಮ ದುಡ್ಡೇ. ಈಗ ನಾನು ನಮ್ಮ ದುಡ್ಡಲ್ಲವೇ, ನನ್ನ ಏರಿಯಾದಲ್ಲಿ ಕೆಲಸ ಆಗಿಲ್ಲ ಅಂದರೆ ಬ್ಯಾಮಿಸ್ಕೊಂಡು ಕೂತ್ಕೊ ಅಂತೀರಿ. ಸೇಮ್ ಅವರು ಹೇಳ್ತಿದ್ದಾರೆ ನಿಮಗೆ, ಬ್ಯಾಮಿಸ್ಕೊಂಡು ಕೂತ್ಕೊಳ್ಳಿ ಅಂತ. ಇಲ್ಲಿ ನೀವೇನು ಹೇಳ್ತೀರಾ ಅಲ್ಲ ಅಷ್ಟೇ. ಇನ್ನು ಅನುದಾನ ಒದಗಿಸೋಕ್ಕೆ ಸರ್ಕಸ್ಸಲ್ಲಿ ಹಳೆ ಬಿಲ್ಗಳು ಬೇಜಾನ್ ಬಾಕಿ ಇದೆ. ಬಿಲ್ಗಳು ಕ್ಲಿಯರ್ ಆಗ್ತಿಲ್ಲ. ರೆಗ್ಯುಲರ್ಲಿ ಆಗಬೇಕಾದ ಆಗ್ತಾ ಇಲ್ಲ. ಹಳೆ ಸ್ಕೀಮ್ಗಳು ಕೆಲವೆಲ್ಲ ಜಾರಿಗೆ ಬಂದಿಲ್ಲ. ಲ್ಯಾಪ್ಟಾಪ್ ಏನಾಯಿತು, ಶೂ ಏನಾಯಿತು, ಸಾಕ್ಸ್ ಏನಾಯಿತು, ಚಪ್ಪಲಿ ಏನಾಯಿತು, ಸಮವಸ್ತ್ರ ಏನಾಯಿತು, ಎಲ್ಲ ರೆಗ್ಯುಲರ್ ವರ್ಕ್ಸ್ ಆರ್ ಗೆಟಿಂಗ್ ಹಿಂದಕ್ಕೆ ಹೋಗ್ತಾ ಇವೆ. ಅಕ್ಯುಮುಲೇಟ್ ಆಗಿ ಹೋಗ್ತಿದೆ. ಇಲ್ಲ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ನಾವು ಹೇಳ್ತಾ ಇದ್ವು, ಅದು ಆಗ್ತಾ ಇದೆ ಈಗ. ಆದ್ರೂ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರೆ ಬಂಡ್ರಿಗೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಹೋಗಿ ಸಾಯಿರಿ ಅಂತ ಅನ್ಬೇಕಷ್ಟೇ. ಹೊಸ ಯೋಜನೆ ಕಾಮಗಾರಿ ತೊಗೊಳಕ್ಕೆ ಮಂಜೂರಾತಿ ಇಲ್ಲ. ಇದ್ರ ತಾನೇ ಮಂಜೂರಾತಿ ಕೊಡಕ್ಕೆ. ಏನು ಹೇಳ್ದೆ ಹೇಗಾಗುತ್ತೆ? ಕನಿಷ್ಠ 70-80 ಕೋಟಿ ಅನುದಾನ ಅಂತೆ, ಏನೋ ಕಮಿಷನ್ ಕಾಟ ಅಂತೆ, ಸಮನ್ವಯ ಇಲ್ಲ ಅಂತಾರೆ. ಎಲ್ಲವನಿಗೂ ಗೊತ್ತು. ನಿಮ್ಮ ಕತೆ ಇದು. ಇನ್ನು ವಿಪಕ್ಷಗಳ ಕತೆ ಏನಪ್ಪ? ಇವರೇ ಹಿಂಗೆ ಯಾರೋ ಈ BJPನಲ್ಲೋ JDSನಲ್ಲೋ ಆ ಸರ್ಕಾರನೋ ಬರಲಿ, ಈ ಸರ್ಕಾರನೋ ಬರಲಿ, ಅಡ್ಜಸ್ಟ್ ಮಾಡ್ಕೊಳಕ್ಕೆ ಒಂದು ಅರ್ಧ ಡಜನ್ ಮಂತ್ರಿ ಇಟ್ಟಿರ್ತಾರೆ ಅವ್ರುಗಳು. BJPಲೂ ಇದ್ದಾರೆ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಆ ಗಿರಾಕಿಗಳೆಲ್ಲ, ಅಣ್ಣ ನಂದೊಂದು ನೋಡು, ಸ್ವಲ್ಪ ನನ್ನ ಕ್ಷೇತ್ರದೊಂದು ಅಂತಾರೆ. ಆಯ್ತಪ್ಪ, ನಿನ್ನೊಂದು ಮಾಡ್ಕೊಡ್ತೀನಿ ಬಿಡು ಅಂತ. ಯಾಕಂದ್ರೆ ಅವ್ರು ಇದ್ದಾಗಲೂ ಅದೇ ನಡ್ದೈತೆ. ನಾನು ನೋಡಪ್ಪ ನೀನು ಅಂತ, ನಾನು ಮಾಡ್ಕೊಡ್ತೀನಿ ಬಿಡಪ್ಪ ನಿಂದು ಅಂತ ಅವರು ಹೇಳಿರ್ತಾರೆ. ಅದೇ ಸೇಮು. ಅವು ಅಡ್ಜಸ್ಟ್ ಆಗಿ ಬಚಾವಾಗತ್ವೆ, ಉಳಿದವರೆಲ್ಲ ಸತ್ರು. ಎಸ್. ಇನ್ನು ಬಿಜೆಪಿಯವರು ಈ ವಿಷಯವಾಗಿ ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ಈ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಇಂಜಿನಿಯರ್ ಇಂದ ಸರ್ಕಾರಕ್ಕೆ ಇವೆಲ್ಲ ಸೇರಿದ್ರೆ 36%, 2,000ಕ್ಕೂ ಹೆಚ್ಚು ಕೋಟಿ ಹಣವನ್ನ ಕಮಿಷನ್ ಆಗಿ ಪಡೆದಿದ್ದಾರೆ ಸರ್ಕಾರ. ಅದನ್ನ BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ದಮ್ಮಿಲ್ಲ, ತಾಕತ್ತಿಲ್ಲ. ಇಷ್ಟು ದಿನದಿಂದ ಮುಖ್ಯಮಂತ್ರಿಗಳೇ ಇವತ್ತು BR ಪಾಟೀಲ್ ಕರೆದು ಅವ್ರ ಬಾಯಿ ಮುಚ್ಚುವಂತ ಪ್ರಯತ್ನ ಮಾಡಬಹುದು ಅನ್ನೋ ಆತಂಕ ನಮ್ಗಿದೆ. ರಾಜು ಕಾಗೆ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ. ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ, ನೀವೇ ಕಾದ್ ನೋಡಿ. ರಾಜ್ಯದ ಮುಖ್ಯಮಂತ್ರಿ ಏನಾದ್ರು ರಾಜ್ಯದಲ್ಲಿ ಇದ್ದಾರಾ? ಉಪಮುಖ್ಯಮಂತ್ರಿಗಳು ವಿಷಯ ತಿಳ್ಕೊಂಡು ಹೇಳ್ತೀನಿ ಅಂತ ಕದ್ದೋಯ್ತಾರೆ ಫಲಾನುವಾದ. ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆನಲ್ಲಿ 70 ಕೋಟಿ 80 ಕೋಟಿ ಎಲ್ಲಾ ರೀತಿಯ ಆರ್ಥಿಕ. ಸರಿ, ನಿಮ್ಮ ಪ್ರತಿಪಕ್ಷಗಳ ಪಾತ್ರ ಏನು? ಈ ಕಡೆ ಕೂತಾಗ ಈ ಶರ್ಟ್ ಹಾಕೋ, ಆ ಕಡೆ ಕೂತಾಗ ಆ ಶರ್ಟ್ ಹಾಕೋ, ಅಷ್ಟೇ ತಾನೇ ನಿಮ್ದು. ಅಷ್ಟೇ ಬದಲಾವಣೆ, ಅಷ್ಟೇ ತಾನೇ ನಿಮ್ಗಳದ್ದು. ನೀವೇನು ಭಾಳ ಗಣಂದಾರಿ ಬದಲಾದವ್ರ ಥರ ಆಡಳಿತ ನಡೆಸಿದಿರಿ? ಹೇಳ್ರಪ್ಪ ಯಾರು ಒಬ್ರು ನೋಡೋಣ. ಅಶೋಕ್ ಆಗಲಿ, ಕುಮಾರಸ್ವಾಮಿ ಅವರಾಗಲಿ, ಯಾರು ಆಗಲಿ, ಇವನ್ ಯಡಿಯೂರಪ್ಪನವ್ರು ಹೇಳ್ರಿಪ್ಪ ನೋಡೋಣ. ಆಗ್ಬಿಡ್ತೀನಿ. ಪ್ರಶ್ನೆ ಇಷ್ಟೇ, ಜನ ಈ ಪ್ರಶ್ನೆ ಕೇಳುತ್ತಿಲ್ಲ. ನಮಗೆ ನೀವು ಬೇಕಾ? ನಮಗೆ ಈ ಸರ್ಕಾರಗಳು ಬೇಕಾ? ಈ ಗಣಂದಾರಿ ರಾಜಕಾರಣಿಗಳು ಇರಬೇಕಾ? ಈ ಮಂತ್ರಿಗಳು ಮಾಗದ್ರು ಅನ್ನಿಸ್ಕೊಳ್ಳೋಂಥವ್ರು ಬದುಕಿರಬೇಕಾ? ಅಂದರೆ ಪೊಲಿಟಿಕಲಿ ನಾನು ಹೇಳ್ತಿರೋದು, ನಾಟ್ ಫಿಸಿಕಲಿ. ಬೇಕಾ? ನಮ್ಗೆ ಈ ವ್ಯವಸ್ಥೆ ಅವಶ್ಯಕತೆ ಇದೆಯೋ? ನೀವಿಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಇದೆ, ಎಕ್ಸೆಪ್ಟ್ 1-2 ವಿಚಾರ ಬಿಟ್ಬಿಟ್ರೆ. ವಿ ಡೋಂಟ್ ನೀಡ್ ಯು. ಆನೆಸ್ಟ್ಲಿ ಹೇಳ್ತೀನಿ, ನನಗೆ ಈ ಸರ್ಕಾರ ಬೇಕಾಗಿಲ್ಲ. 1-2 ಕೆಲಸ ಬಿಟ್ಬಿಟ್ರೆ ಅವಶ್ಯಕತೆನೇ ಇಲ್ಲ. ನಿಮ್ಮ ಅವಶ್ಯಕತೆನೇ ಇಲ್ಲ ನನಗೆ. ಆ ಸ್ಟೇಜಿಗೆ ಬರ್ತಾ ಇದೆ ಬದುಕುಗಳು ನಮಗೆ, ಭಾಳ ಜನಕ್ಕೆ. ಯಾರು ಬಂದ್ರು ಹೋದ್ರು ಏನಾಗುತ್ತೆ ಅಂತ. ನೀವು ಬೇಕಾಗಿಲ್ಲ. ಪವರ್ಗೆ ಹೆದರ್ಕೋತಿದ್ವಿ, ನಾವು ಹೆದರ್ಕೋಬೇಕಾಗಿಲ್ಲ ಪವರ್ಗೀಗ. ವಾಟರ್ಗೆ ನೋ, ದೇರ್ ಇಸ್ ಅ ಮೆಥಡಾಲಜಿ ನಾವು. ಫ್ಯೂಯಲ್ ಓವರ್ ದಿ ಪೀರಿಯಡ್ ಆಫ್ ಟೈಮ್. ವಿ ಡೋಂಟ್ ನೀಡ್ ಯು. We don't need you at all. ಆ ದಿನಗಳು ಬರಬೇಕು. Food, we don't need you. Education, we just don't need you.
ಹೌದು. ನೀವು ಬೇಕಿಲ್ಲ ನಮಗೆ. ಹಾಗಾಗಿ ನೀವು ಬೇಕಾ ಅನ್ನೋ ಪ್ರಶ್ನೆ ಈ ಜನ ಕೇಳ್ತಾ ಇಲ್ಲ ಈ ದೇಶದಲ್ಲಿ. ಇನ್ನೂ ನಿಮ್ಮ ಹಿಂದೆ ಅಣ್ಣ ಕಣ್ಣ ಪಣ್ಣ ಅನ್ಕೊಂಡು ಓಡಾಡ್ತೀವಿ ಪುಂಗಿ ಉತ್ಕೊಂಡು. ಫಸ್ಟ್ ಅಯೋಗ್ಯರು ನಾವು. ನಿಮ್ಮನ್ನು ಬೈದೇನು ಪ್ರಯೋಜನ?